ನಮ್ಮ ಗ್ರಾಮ ಪಂಚಾಯತಿ ನೌಕರ ವೇತನ 15,000ದಿಂದ 18,000 ಅಷ್ಟೇ. ಆದರೆ BBMPಯಲ್ಲಿ, ನಗರಸಭೆಯಲ್ಲಿ, ಪುರಸಭೆಯಲ್ಲಿ ಕಾರ್ಮಿಕರಿಗೆ 11,000 ಜನರಿಗೆ ಸರ್ಕಾರಿ ನೌಕರರೆಂದು ಪರಿಗಣಿಸ್ತು. ನಾವೇನ್ ಮಾಡಿದೀವಿ ಸ್ವಾಮಿ? ಒಂದ್ ವರ್ಷ ದುಡಿಯಾಕತ್ತೆ, 1 ರೂಪಾಯಿ ಕೊಟ್ಟಿಲ್ಲ. ನಾವೇ ಹೊಟ್ಟೆ ತನ್ನಿ ಪಟ್ಟಿ ಹಾಕೊಳ್ಳೋಣ ಅಲ್ಲ, ನಮ್ನ ಯಾಕೆ ಗುರ್ತಿಸ್ಬೇಕು ಇವರು? ಹಾವೇರಿ ಜಿಲ್ಲೆ ರಟ್ಟಿಹಳ್ಳಿ ತಾಲೂಕು ಮಾಸೂರು ಗ್ರಾಮ ಪಂಚಾಯತಿಯಲ್ಲಿ ಸ್ವಚ್ಛವಾಹಿನಿ ಡ್ರೈವರ್ ಆಗಿ ಕಾರ್ಯನಿರ್ವಹಿಸ್ತಿದ್ದು. ಈಗ 2023ರಿಂದ ನಾವು ಕಾರ್ಯನಿರ್ವಹಿಸ್ತಿದ್ದು. ಆದರೆ ಇಲ್ಲಿವರೆಗೂ ನಮ್ಗೆ ಡ್ರೈವರ್ ಅಂತಾಗ್ಲಿ, ಹೆಲ್ಪರ್ ಅಂತಾಗ್ಲಿ ಯಾವುದನ್ನು ಎಲ್ಲಿಂದ ಗುರುತಿಸ್ತಾ ಇಲ್ಲ. ಆದರೆ ನಾವು ಮಾಡ್ತಾ ಇರೋದು ಗಂಡ್ಮಕ್ಳಿಗಿಂತ ಹೆಚ್ಚಿಗೆ ಕೆಲಸ ಮಾಡ್ತಿದ್ವಿ. ಹೌದಾ? ಒಂದು ಡ್ರೈವರ್ ಕೆಲಸ ಮಾಡೋದು ಅಂದ್ರೆ ಅಷ್ಟು ಸುಲಭ ಅಲ್ಲ. ಆದರೆ ಹೆಣ್ಮಕ್ಳ ಕೆಲಸ ನಿಭಾಯಿಸ್ತಿದೀವಿ ಅಂದ್ರೆ ಎಲ್ಲ ಹೆಣ್ಮಕ್ಳಿಂದ ಹಿಡಿದು ಒಂದು ಬಿಲ್ ಕಲೆಕ್ಟರಿಂದ ಹಿಡಿದು ಒಂದು ಕಸ ಹೊಡೆಯೋರ್ವರೆಗೂ ಕೂಡ ಗೌರವ ಕೊಡಬೇಕು. ಗೌರವ ನಮಗೆ ಸಿಗ್ಬೇಕು ಅಂದ್ರೆ ನಮ್ಮ ಫಸ್ಟ್ ನಾವು ಎಲ್ಲಿ ಕೆಲಸ ಮಾಡ್ತೀವೋ ಆ ಸಿಬ್ಬಂದಿನ ನಮಗೆ ಗೌರವ ಕೊಡ್ಸಿಗ್ಬೇಕು. ಅಲ್ಲಿ ಸಿಬ್ಬಂದಿಯಿಂದ ನಮಗೆ ಗೌರವ ಸಿಗ್ತಿಲ್ಲ ಅನ್ನೋ ಕಾರಣಕ್ಕೋಸ್ಕರ ನಮಗೆ ಬೇರೆ ಎಲ್ಲೂ ಗೌರವ ಸಿಗ್ತಾ ಇಲ್ಲ. ಕರ್ನಾಟಕದಲ್ಲಿ ಎಲ್ಲಾ ಕಡೆನೂ ಕೂಡ ಆಗ್ತಾ ಇರೋ ಸಮಸ್ಯೆ ಏನಪ್ಪಾ ಅಂದ್ರೆ ಗಾಡಿ ಕೊಡ್ತಾ ಇಲ್ಲ. ಗಾಡಿ ಕೊಟ್ರೆ ಮತ್ತೆ ಕೆಲಸ ಕೊಡ್ತಾ ಇಲ್ಲ. ಕೆಲಸ ಕೊಟ್ರೂ ಸಂಬಳ ಕೊಡ್ತಾ ಇಲ್ಲ. 2ರಿಂದ 3 ವರ್ಷ ಆಗಿದೆ, ಕೆಲವರಿಗೆ ಸಂಬಳನೇ ಆಗಿಲ್ಲ. ತುಂಬಾ ಕೆಟ್ಟದಾಗಿದೆ ಪರಿಸ್ಥಿತಿ. ಸರ ಪೇಮೆಂಟ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಂಡ್ರೆ ಅಮ್ಮ ನನ್ನ ತಮ್ಮನೇ ರೆಡಿ ಆಗಿಲ್ಲ. ನಾವ್ ಏನ್ ತಿನ್ನೋ ಸರ ಹೊಟ್ಟಿಗೆ 10 ತಿಂಗಳ ಗಂಟ್ಲೆ ದುಡುದು ಏನ್ ತಿನ್ನೋಣ್ರಿ ಸರ ನಾವ? This is Bangalore Headlines, your source for the latest news and alerts from across the city. ನಮ್ಮ ಗ್ರಾಮ ಪಂಚಾಯತಿ ನೌಕರ ವೇತನ 15,000ದಿಂದ 18,000 ಅಷ್ಟೇ. ಆದರೆ BBMPಯಲ್ಲಿ, ನಗರಸಭೆಯಲ್ಲಿ, ಪುರಸಭೆಯಲ್ಲಿ ಕಾರ್ಮಿಕರಿಗೆ 11,000 ಜನರಿಗೆ ಸರ್ಕಾರಿ ನೌಕರರೆಂದು ಪರಿಗಣಿಸ್ತು. ನಾವೇನು ಮಾಡಿದ್ದೀವಿ ಸ್ವಾಮಿ? ಅವ್ರೇನು ಕೆಲಸ ಮಾಡ್ತಾ ಇದ್ರು, ನಾವು ಅದೇ ಕೆಲಸ ಮಾಡ್ತಾ ಇದೀವಲ್ಲ ಸ್ವಾಮಿ. ಪ್ರಿಯಾಂಕಾ ಖರ್ಗೆ ಅವ್ರಿಗೆ ನಾವೆಲ್ಲ ಮಕ್ಕಳಿದ್ದಂತೆ. ಕೇಂದ್ರದಲ್ಲಿ ಖರ್ಗೆ ಸಾಹೇಬ್ರು ಇದ್ದಾರೆ, ಅವ್ರ ಮಕ್ಕ ಪ್ರಿಯಾಂಕಾ ಖರ್ಗೆ ಅವರು. ಗ್ರಾಮೀಣಾಭಿವೃದ್ಧಿ ಸಂಸ್ಥೆಯನ್ನು ಅವ್ರು ನಡ್ಸ್ಕೊಂಡು ಹೋಗೋ ಜವಾಬ್ದಾರಿ ಅವ್ರದ್ದಿರುತ್ತೆ. ನಾವು ಅವ್ರ ಮಕ್ಕಳಂತಿದ್ದೀವಿ. ನಮಗೆ ಸರಿಯಾದ ವೇತನ ಕೊಡಿ, ಪರಿಷ್ಕರಣೆ ಮಾಡಿ, ಕಾರ್ಯದರ್ಶಿ ಹುದ್ದೆ, SDA ಹುದ್ದೆಯನ್ನು ಕೊಡಬೇಕು. ಬಂಗಾರಪ್ಪನವರು ಈ ಹಿಂದೆ ಬಂಗಾರಪ್ಪನವರು ಮುಖ್ಯಮಂತ್ರಿ ಆಗಿದ್ದಾಗ ಅನ್ಯ ಇಲಾಖೆಗಳಲ್ಲಿ ಸರ್ವಿಸ್ ಮಾಡಿದ 10 ವರ್ಷ ಮೇಲ್ಪಟ್ಟವ್ರಿಗೆಲ್ಲ ಪರ್ಮನೆಂಟ್ ಮಾಡಿ ಸರ್ಕಾರಿ ಹುದ್ದೆಯಿಂದ ನೇಮಕ ಮಾಡಿ ವೇತನ ಕೊಡ್ತು, ಸರ್ಕಾರಿ ನೌಕರರೆಂದು ಪರಿಗಣಿಸು. ಅಲ್ಲಿಂದ ಇಲ್ಲಿವರೆಗೂ ಯಾವುದೇ ಸರ್ಕಾರ ಬಂದರೂ ಕೂಡ ನಮ್ಮನ್ನ ಕಾಯಂ ಮಾತೆ ಮಾಡ್ತಾ ಇಲ್ಲ. ವಿಶಿಷ್ಟವಾದ ವೇತನ ನೀಡ್ತಾ ಇಲ್ಲ. ಕನಿಷ್ಠ ವೇತನ ಕೊಟ್ರೆ ಸ್ವಾಮಿ ನಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡಿಸೋದು, ವ್ಯಾಸಂಗ ಮಾಡಿಸೋದು, ಅವರನ್ನು ಒಂದು ಸ್ಥಾಯಿಗೆ ಎಳ್ಕೊಂಡು ಹೋಗ್ಬೇಕು ಅಂದ್ರೆ ತಿಂಗಳು ವೇತನ ಕೊಡಬೇಕು. ಇದನ್ನು ಆಗ್ರಹಿಸ್ತಾ ಇದೀವಿ. ಮತ್ತೆ ಸರ್ಕಾರ ಈಗ BPL ಕಾರ್ಡ್ ಅನ್ನ ರದ್ದುಪಡಿಸೋದಕ್ಕೆ ಹೋಗಿದೆ. ನಾವು ಕಾರ್ಮಿಕ ಇಲಾಖೆ ಬರೋರು ಸ್ವಾಮಿ, ನಮ್ಮ ಮಕ್ಕಳಿಗೆ ಏನಾದ್ರು ಅನಾರೋಗ್ಯ ಆದ್ರೆ, ನಮ್ಗೇನಾದ್ರು ಅನಾರೋಗ್ಯ ಆದ್ರೆ ನಮ್ಗೆ ಯಾರು ದಿಕ್ಕು ಸ್ವಾಮಿ? ನಮ್ಮ BPL ಕಾರ್ಡ್ ಅನ್ನ ಉಳಿಸ್ಕೊಡೋದಕ್ಕೆ ಸರ್ಕಾರದಲ್ಲಿ ಮನವಿ ಮಾಡ್ತಾ ಇದೀವಿ ಸ್ವಾಮಿ. ಅದೇ ರೀತಿಯಾಗಿ ಸ್ವಚ್ಛವಾಹಿನಿಯವರು ಕಷ್ಟಪಡ್ತಾ ಇದ್ದಾರೆ, ಅವ್ರಿಗೂ ಕೂಡ ವೇತನ ಕೊಡಬೇಕು. ಅತಿ ಹೆಚ್ಚಾಗಿ 36,000 ರೂಪಾಯಿ ವೇತನ ಕೊಡೋದಕ್ಕೆ ನಮ್ಮೆಲ್ಲರ ಆಗ್ರಹ ಇದೆ, ನಮ್ಮೆಲ್ಲರ ಬೇಡಿಕೆ ಇದೆ. ನಮ್ಮ ಬೇಡಿಕೆ ಈಡೇರಿಕೆ ಮಾಡಲೇಬೇಕು. ಯಾಕೆ ಅಂದ್ರೆ ನಿನ್ನೆ ಒಬ್ಬ ಬಿಲ್ ಕಲೆಕ್ಟರ್ ಪ್ಯಾರಾಲಿಸಿಸ್ ಆಗಿ ಆಸ್ಪತ್ರೆಯಲ್ಲಿ ಇದ್ದಾರೆ. ಇನ್ನೊಂದ ಜಲಗಾರ ಸತ್ತೇ ಹೋದ. ಮೊನ್ನೆ ಒಂದು ಜಲಗಾರ 27 ತಿಂಗಳು ವೇತನ ಕೊಡದೆ ಮರಣ ಹೊಂದಿದ್ದಾನೆ. ಒಬ್ಬ ಗ್ರಂಥಪಾಲಕರು ನೇಣು ಹಾಕೊಂಡು ಸತ್ತೋದ್ರು. ಇದಕ್ಕೆಲ್ಲ ಕಾರಣ ಯಾರು? ನಮ್ಮ ಸರ್ಕಾರ. ನಮ್ಮ ಸರ್ಕಾರ ನಮ್ಗೆ ಸರಿಯಾದ ನೀತಿ ನಡ್ಕೊಂಡ್ರೆ ಅವ್ರಿಗೆ ಹೃದಯಪೂರ್ವಕ ಧನ್ಯವಾದಗಳನ್ನು ಹೇಳ್ತಾ ಇದ್ದೀವಿ. ನಾವು ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯತಿ ನೌಕರ ಸಂಘದ ವತಿಯಿಂದ ರಾಜ್ಯ ಮಟ್ಟದ 3ನೇ ದಿನದ ಧರಣಿಯನ್ನು ಹಮ್ಮಿಕೊಂಡಿರುತ್ತೇವೆ. ಈ ಧರಣಿಯಲ್ಲಿ ನಮ್ಮ ರಾಜ್ಯದ ರಾಜ್ಯಾಧ್ಯಕ್ಷರು, ನಾಡಗೌಡರು ಹಾಗೂ ಎಲ್ಲ ಪದಾಧಿಕಾರಿಗಳು ಹಾಗೂ ಎಲ್ಲ ಜಿಲ್ಲೆಗಳಿಂದ ಬಂದಿರತಕ್ಕಂಥ ಜಿಲ್ಲಾ ಮಟ್ಟದ ಅಧ್ಯಕ್ಷರು, ಕಾರ್ಯದರ್ಶಿ, ಖಜಾಂಚಿ, ತಾಲೂಕು ಮಟ್ಟದ ಅಧ್ಯಕ್ಷರು, ಖಜಾಂಚಿ, ಕಾರ್ಯದರ್ಶಿ ಹಾಗೂ ನಮ್ಮ ಆತ್ಮೀಯ ಕರವಸೂಲಿಗಾರರು ಹಾಗೂ ವಾಟರ್ಮೆನ್ಸು, ಡಾಟಾ ಎಂಟ್ರಿ ಆಪರೇಟರ್ಸು ಹಾಗೂ ನಮ್ಮ ಸ್ವಚ್ಛವಾಹಿನಿ ಮಹಿಳಾ ಸಂಘದವರು ಎಲ್ಲರೂ ಬಂದಿದ್ದಾರೆ. ಏನಂದರೆ ನಮ್ಮ ಅಳಲು, ನಾವು ಸರ್ಕಾರದ ಏನೇ ಹೇಳಲಿ ಅದನ್ನೆಲ್ಲ ಚಾಚು ತಪ್ಪದೆ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಯಾವುದೇ ಆದೇಶಗಳನ್ನು ಮಾಡಿದರೂ ಕೂಡ ಚಾಚು ತಪ್ಪದೆ ನಾವು ಆದೇಶಗಳನ್ನು ಪಾಲನೆ ಮಾಡಿ ಸಾರ್ವಜನಿಕರಿಗೆ, ರೈತರಿಗೆ ಎಲ್ರಿಗೂ ಸಹಾಯ ಮಾಡೋ ಥರ ನಾವು ಕೆಲಸ ಮಾಡ್ತೀವಿ. ಉದಾಹರಣೆಗೆ ಕೊರೋನಾ ಟೈಮಲ್ಲಿ ಎಲ್ಲ ನಮ್ಮ ಸಿಬ್ಬಂದಿಗಳೆಲ್ಲ ಕೆಲಸ ಮಾಡಿದ್ವಿ, ಜೀವನಗಳನ್ನು ರಕ್ಷಣೆ ಮಾಡಿದ್ವಿ. ಅದೇ ರೀತಿ ನೆನ್ನೆ ಪಲ್ಸ್ ಪೋಲಿಯೋ ಆಯಿತು.
ರಾಜ್ಯ ಮಟ್ಟದಲ್ಲಿ ಎಲ್ಲ ಗ್ರಾಮ ಪಂಚಾಯತಿಗಳಿಂದಲೇ ಈ ವ್ಯವಸ್ಥೆ ಆಗ್ತಾ ಇರೋದು. ನಾವು ನಮ್ಮ ಸಂಬಳ ಎಷ್ಟು ಸ್ವಾಮಿ? 300 ರೂಪಾಯಿಂದ ಕೆಲಸ ಮಾಡಿದ್ದೀವಿ ಸ್ವಾಮಿ. ಏನು 2004ರಿಂದ 300 ರೂಪಾಯಿಗೆ 400 ರೂಪಾಯಿ ಕೆಲಸ ಮಾಡಿ ಇದುವರೆಗೂ ನಮ್ಗೆ ಬರ್ತಾ ಇರೋ ವೇತನ ಬಂದು 18,015 ರೂಪಾಯಿ ಮಾತ್ರ. ನಮ್ಮ ಜಲಗಾರರಿಗೆ, ನಮ್ಮ ಮಹಿಳಾ ಸಿಬ್ಬಂದಿಗೆ ಅವರಿಗೆ ಸುಮಾರು 15,000 ಸ್ಯಾಲ್ರಿ ಕೊಡಬೇಕು. ಯಾಕೆಂದರೆ ನಾವು ಕೆಲಸ ಮಾಡದೆ ಕೊಳಚೆ ಪ್ರದೇಶದಲ್ಲಿ ಏನೋ ಸ್ವಚ್ಛತೆ ಮಾಡಬೇಕು. ನಮಗೇನಾದರೂ ಆದರೆ ಯಾರು ಸ್ವಾಮಿ ಗತಿ? ನಮ್ಮ ಸಂಬಂಧ ನಮ್ಮ ಮಕ್ಕಳಿಗೆ ರಕ್ಷಣೆ ಕೊಡೋಕ್ಕಾಗ್ತಾಯಿಲ್ಲ, ವಿದ್ಯಾಭ್ಯಾಸ ಕೊಡೋಕ್ಕಾಗ್ತಾಯಿಲ್ಲ. ಸರ್ಕಾರಿ ಮಟ್ಟದಲ್ಲಿ SLC ಸರ್ಕಾರಿ ಮಟ್ಟದಲ್ಲಿ PUCವರೆಗೂ ಫ್ರೀಯಾಗಿ ಎಜುಕೇಷನ್ ಕೊಡ್ತಾರೆ ಸರ್ಕಾರ. ಆದರೆ ಮುಂದಿನ ಜೀವನ ನಡೆಸಲು ನಾವು ತಂದೆ ತಾಯಿಗಳಾಗಿ ನಮ್ಮ ಮಕ್ಕಳನ್ನು ಹುಟ್ಟಿಸಿದ್ದೀವಿ, ಅವ್ರಿಗೆ ನ್ಯಾಯಯುತವಾದ ವಿದ್ಯಾಭ್ಯಾಸ ಕೊಡೋಕ್ಕಾಗ್ತಾಯಿಲ್ಲ, 3 ಹೊತ್ತಿನ ಊಟ ಕೊಡೋಕ್ಕಾಗ್ತಾಯಿಲ್ಲ. ಯಾಕೆಂದರೆ ನಮ್ಮ ಸರ್ಕಾರ ನಮ್ಮನ್ನು ಆಳ್ತಾ ಇದೆ, ನಮಗೆ ವೇತನ ಕೊಡ್ತಾಯಿಲ್ಲ. 3 ತಿಂಗಳಿಗೊಂದ್ಸಲಿ ಸ್ಯಾಲ್ರಿ ಕೊಡುತ್ತೆ, ಪ್ರತಿ ತಿಂಗಳು ಕೊಡಬೇಕಂತ ಆದೇಶ ಆಗಿದೆ ಕಾರ್ಮಿಕ ಇಲಾಖೆ ಆದೇಶದಂತೆ. ಮತ್ತು 15 ವರ್ಷಗಳಿಂದ ಯಾರ್ಯಾರು ಸರ್ವಿಸ್ ಮಾಡಿದ್ದಾರೆ, 25 ವರ್ಷದಿಂದ ಯಾರ್ಯಾರು ಸರ್ವಿಸ್ ಮಾಡಿದ್ದಾರೆ ಅವರಿಗೆ ಪದೋನ್ನತಿ ನೀಡ್ತಾ ಇಲ್ಲ. ರಿಟೈರ್ಡ್ ಅಂಚಿನಲ್ಲಿದ್ದೀವಿ. ನಮಗೆ ಸರ್ಕಾರ ಯಾವಾಗ ಪರ್ಮನೆಂಟ್ ಮಾಡುತ್ತಂತ ಎದುರು ನೋಡ್ತಾ ಇದ್ದೀವಿ. ಯಾಕೆ ಅಂದರೆ ನಮ್ಗೆ ದಿಕ್ಕಿಲ್ಲ, ನಾವು ಮೇಲಕ್ಕೂ ಹೋಗಲ್ಲ, ಮಧ್ಯದಲ್ಲೂ ಇರಲ್ಲ, ಕೆಲ ಹಂತದಲ್ಲಿದ್ದೀವಿ. ಕೂಲಿ ಮಾಡಬೇಕು, ಜೀವನ ಮಾಡಬೇಕು. ಹೆಂಗೆ ಸ್ವಾಮಿ? ದಯವಿಟ್ಟು ಹೇಳ್ತಾ ಇದ್ದೀನಿ, ಗ್ರಾಮ ಪಂಚಾಯತಿ ನೌಕರರು, ನಮ್ಮ ಕಾರ್ಮಿಕ ಇಲಾಖೆ ಸಚಿವರು ಇದನ್ನು ಅರಿಬೇಕು. ಯಾಕೆ ಅಂದರೆ ಅವರು ಕಾರ್ಮಿಕ ಇಲಾಖೆ ಆದೇಶದಂತೆ ಆದೇಶಗಳನ್ನು ಚಾಚು ತಪ್ಪದೆ ಪಾಲನೆ ಮಾಡೋದಕ್ಕೆ ನಮ್ಮ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ PDO ಕಾರ್ಯನಿರ್ವಹಣಾಧಿಕಾರಿಗಳು ಹಾಗೂ ಜಿಲ್ಲಾ ಪಂಚಾಯತಿ CO ಸಾಹೇಬರಿಗೆ ಆದೇಶಗಳನ್ನು ಕೊಡ್ತಾರೆ. ಆದರೆ ಚಾಚು ತಪ್ಪದೆ ಮಾಡ್ತಾ ಇಲ್ಲ. ನಾವು ಕಂದಾಯ ವಸೂಲಾತಿಯಲ್ಲಿ 40% ಅಮೌಂಟನ್ನು ಸ್ಯಾಲ್ರಿಗೆ ಹಾಕಬೇಕು, ನಮ್ಮ ಸಿಬ್ಬಂದಿ ಖಾತೆಗೆ ಹಾಕಬೇಕು, ಆಗ್ತಾ ಇಲ್ಲ. ಹಾಕೋದಕ್ಕೆ ನಾವು ಹೇಳ್ತಾ ಇದ್ದೀವಿ. ನಮ್ಮ ಅಳಲು ಯಾರ ಹತ್ರ ಹೇಳ್ಕೋಬೇಕು? ನಿಮ್ಮ ಮಾಧ್ಯಮ ಮಿತ್ರ ಹತ್ರ ನಾವು ಹೇಳ್ತಾ ಇದ್ದೀವಿ. ದಯವಿಟ್ಟು ನಮ್ಮನ್ನು ಸರ್ಕಾರಕ್ಕೆ ಮುಟ್ಟಬೇಕು. ದಯವಿಟ್ಟು ನಿಮ್ಮಿಂದ ನಮಗೆ ನ್ಯಾಯ ಒದಗಿಸಬೇಕು. ಇಷ್ಟು ಹೇಳಲು ನಮ್ಗೆ ಅವಕಾಶ ಕೊಟ್ಟಂತ ನಿಮಗೆ ವಂದನೆಗಳು. ಹಾವೇರಿ ಜಿಲ್ಲೆ ರಟ್ಟಿಹಳ್ಳಿ ತಾಲೂಕು ಮಾಸೂರು ಗ್ರಾಮ ಪಂಚಾಯತ್ಗೆಯಲ್ಲಿ ಸ್ವಚ್ಛವಾಹಿನಿ ಡ್ರೈವರೇ ಕಾರ್ಯನಿರ್ವಹಿಸ್ತಿದ್ದು. ಈಗ 2023ರಿಂದ ನಾವು ಕಾರ್ಯನಿರ್ವಹಿಸ್ತಿದ್ದು. ಆದರೆ ಇಲ್ಲಿವರೆಗೂ ನಮ್ಗೆ ಡ್ರೈವರ್ ಅಂತಾಗಲಿ ಹೆಲ್ಪರ್ ಅಂತಾಗಲಿ ಯಾವುದನ್ನು ಎಲ್ಲಿಂದೂ ಗುರುತಿಸ್ತಾ ಇಲ್ಲ. ಆದರೆ ನಾವು ಮಾಡ್ತಾ ಇರೋದು ಗಂಡು ಮಕ್ಳಿಗಿಂತ ಹೆಚ್ಚಿಗೆ ಕೆಲಸ ಮಾಡ್ತಿದ್ವಿ. ಹೌದಾ? ಒಂದು ಡ್ರೈವರ್ ಕೆಲಸ ಮಾಡೋದು ಅಂದರೆ ಅಷ್ಟು ಸುಲಭ ಅಲ್ಲ. ಆದರೆ ಹೆಣ್ಮಕ್ಳು ಆ ಕೆಲಸ ನಿಭಾಯಿಸ್ತಿದ್ದೀವಿ ಅಂದರೆ ಎಲ್ಲ ಹೆಣ್ಮಕ್ಳಿಂದ ಹಿಡಿದು ಒಂದು ಬಿಲ್ ಕಲೆಕ್ಟ್ರಿಂದ ಹಿಡಿದು ಒಂದು ಕಸ ಹೊಡೆಯೋರ್ವರೆಗೂ ಕೂಡ ಗೌರವ ಕೊಡಬೇಕು. ಗೌರವ ನಮಗೆ ಸಿಗಬೇಕು ಅಂದರೆ ನಮ್ಮ ಫಸ್ಟ್ ನಾವು ಎಲ್ಲಿ ಕೆಲಸ ಮಾಡ್ತೀವೋ ಆ ಸಿಬ್ಬಂದಿನ ನಮಗೆ ಗೌರವ ಸಿಗಬೇಕು. ಅಲ್ಲಿ ಸಿಬ್ಬಂದಿಯಿಂದ ನಮಗೆ ಗೌರವ ಸಿಗ್ತಿಲ್ಲ ಅನ್ನೋ ಕಾರಣಕ್ಕೋಸ್ಕರ ನಮಗೆ ಬೇರೆ ಎಲ್ಲೂ ಗೌರವ ಸಿಗ್ತಾ ಇಲ್ಲ. ನಮಗೆ ಕೊಡಬೇಕಾಗಿದ್ದು ಗೌರವ ಏನು ಕೇಳ್ತಿದ್ದೀವಿ ಅಂದರೆ ನಾವೇನು ಜಾಸ್ತಿ ಅವ್ರನ್ನೇನು ಕೇಳೋದಿಲ್ಲ. ಅದನ್ನು ಏನು ಸಂಘದಿಂದ ಏನು ನಮ್ಮನ್ನು ಒಡಂಬಡಿಕೆ ಮಾಡ್ಕೊಂಡಿದ್ದಾರೆ ಅದನ್ನು ಕ್ಲೋಸ್ ಮಾಡಿ ನಮ್ಮನ್ನು ಪಂಚಾಯತ್ಗೆ ನೌಕರ ಅಂತ ಹೇಳಿ ಪರಿಗಣನೆ ಮಾಡಿ 15,000 ರೂಪಾಯಿ ಪೇಮೆಂಟ್ ಕೊಟ್ಟು ಅವ್ರಿಗೆ ನಮಗೆ ಏನು ಮುನ್ನೆಚ್ಚರಿಕೆ ಕ್ರಮದಿಂದ ಏನೇನು ಕೊಡಬೇಕು ಅದನ್ನೆಲ್ಲ ಕೊಟ್ಟು ನಮ್ಮನ್ನು ಎಲ್ಲ ಪಂಚಾಯತ್ಗೆ ನೌಕರದಿಂದ ಹಿಡಿದು ಈಗ ನಮ್ಮನ್ನ COT ಅವರು ಇಲ್ಲಿವರೆಗೂ ತೊಗೊಂಬಂದಿದ್ದಾರೆ. ಬೆಂಬಲಕ್ಕೆ ಎಲ್ಲ ತಾಲೂಕು ಜಿಲ್ಲೆ ಡಿಸ್ಟ್ರಿಕ್ಟ್ನವರು ಕೂಡ ಅರ್ಧ ರಾಜ್ಯ ಪೂರ್ತಿ ರಾಜ್ಯದವರೇ ನಾವು ಇಲ್ಲಿದ್ದೀವಿ. ಹೌದಾ? ಸ್ವಚ್ಛವಾಹಿನಿ ಡ್ರೈವರ್ಸು ಮತ್ತು ಹೆಲ್ಪರ್ಸ್ ಕೂಡ ಇಲ್ಲಿದ್ದೀವಿ. ನಾವೇನು ಸುಮ್ಮನೆ ಬಂದಿಲ್ಲ. ತಿಂಗಳ 1.5 ತಿಂಗಳ ಗಂಡ ಮಕ್ಕಳು ಬಿಟ್ಟು ಟ್ರೈನಿಂಗ್ ತೊಗೊಂಬಂದಿದ್ದೀವಿ. ಒಂದು ಸ್ಥಾನಕ್ಕೆ ಬರಬೇಕಂದ್ರೆ ನಾವು ಎಷ್ಟು ಕಷ್ಟಪಟ್ಟಿದ್ದೀವಿ ಅನ್ನೋದು ನಮಗೆ ಗೊತ್ತಿದೆ. ಆ ಸ್ಥಾನಕ್ಕೆ ನಮಗೆ ಗೌರವ ಕೊಡ್ರಿ. ಸ್ಥಾನಕ್ಕೆ ನಮಗೇನು ಸಿಗಬೇಕು ಅದನ್ನು ಕೊಡಿಸ್ರಿ, ಅಷ್ಟೇ ಸಾಕು. ನಮಗೆ ಇನ್ನೇನು ಕೇಳೋದಿಲ್ಲ. ನಮಗೆ ಎಲ್ಲ ಹೆಣ್ಮಕ್ಳಿಗೂ ನ್ಯಾಯ ಕೊಡಿಸ್ಬೇಕು ಅಂತ ನಿಮ್ಮಲ್ಲಿ ಕಳಕಳಿಯಾಗಿ ನಾವು ಕೇಳ್ಕೊತಾ ಇದ್ದೀವಿ. ನಮ್ಮ ಇದಕ್ಕೆ ನಮ್ಮ ಸ್ವಚ್ಛವಾಹಿನಿ ತಗೋಬೇಕಾದ್ರೆ ಏನಂತ ತಗೊಂಡಿದಾರೋ ನಮಗೆ ಗೊತ್ತಿಲ್ಲ. ಸ್ವಚ್ಛವಾಹಿನಿ ತಗೋಬೇಕಾದ್ರೆ ಡ್ರೈವರ್ಸ್ನ ಹೆಲ್ಪರ್ಸ್ನ ತಗೋಬೇಕಾದ್ರೆ ಮೇಲೆ ಏನಾಗಿದೆಯೋ ನಮಗೆ ಅದು ಬೇಡ. ಇವಾಗ ಸದ್ಯಕ್ಕೆ ಕಾರ್ಯರೂಪದಲ್ಲಿ ಏನಾಗ್ತಿದೆ ಏನಿಲ್ಲ ಅನ್ನೋದನ್ನ ಪಂಚಾಯತ್ಗೆ ರೂಪದಲ್ಲಿ ಅವರೆಲ್ಲ ಪರಿಗಣನೆ ಮಾಡಿಕೊಂಡು ಅದನ್ನೆಲ್ಲ ತಾತ್ಕಾಲಿಕ ವೀಕ್ಷಣೆ ಮಾಡಿ ನಮಗೆ ನ್ಯಾಯ ಕೊಡಿಸ್ಬೇಕಂತ ಕೇಳ್ತಿದ್ದೀನಿ ಅಷ್ಟೇ. ಚಿತ್ರದುರ್ಗ ಜಿಲ್ಲೆಯಿಂದ ಆಟೋ ಚಾಲಕಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ. ಈಗ 3 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀವಿ. 3 ವರ್ಷದಿಂದ ಕೆಲಸ ಮಾಡಿದ್ರು ಕೆಲವು ಕಡೆ ಆಲ್ ಕರ್ನಾಟಕದಲ್ಲಿ ಎಲ್ಲ ಕಡೆನೂ ಕೂಡ ಆಗ್ತಾ ಇರೋ ಸಮಸ್ಯೆ ಏನಪ್ಪ ಅಂದರೆ ಗಾಡಿ ಕೊಡ್ತಾ ಇಲ್ಲ.
ಗಾಡಿ ಕೊಟ್ಟರೆ ಮತ್ತೆ ಕೆಲಸ ಕೊಡ್ತಾ ಇಲ್ಲ, ಕೆಲಸ ಕೊಟ್ರೂ ಸಂಬಳ ಕೊಡ್ತಾ ಇಲ್ಲ ಸರ್. 2 ರಿಂದ 3 ವರ್ಷ ಆಗಿದೆ, ಕೆಲವ್ರಿಗೆ ಸಂಬಳನೇ ಆಗಿಲ್ಲ. ತುಂಬ ಕೆಟ್ಟದಾಗಿದೆ ಪರಿಸ್ಥಿತಿ. ನಮ್ಮ ಆಟೋ ಚಾಲಕರು ಎಲ್ಲಾದರೂ ಆಟೋ ಏನಾದರೂ ರಿಪೇರಿ ಬಂತಂದರೆ PDOಗಳು ಫೋನ್ ತೆಗೆಯೋದಿಲ್ಲ. ಎಲ್ಲಾದರೂ ಅರ್ಧ ದಾರಿಲಿ ಹೋಗಿ ಏನಾದರೂ ಆಟೋ ನಿಲ್ತೋಯ್ತು, ಯಾರು ಜವಾಬ್ದಾರಿ ಇದಕ್ಕೆ? ಏನಾದರೂ ಪ್ರಾಬ್ಲಮ್ ಆದರೆ ನಮ್ಮ ಮಕ್ಕಳನ್ನ ಯಾರು ನೋಡ್ಕೊತಾರೆ? ನಾವು ಮನೆ ಬಿಟ್ಟು ಬಂದಿರ್ತೀವಿ, 1 ತಿಂಗಳು ಟ್ರೈನಿಂಗ್ ಹೋಗಿದ್ದೀವಿ, ನಮ್ಮ ಮಕ್ಕಳು ಮರೆ ಬಿಟ್ಟು. ಇಲ್ಲಿಗೂ ಕೂಡ ನಮ್ಮ ಮಕ್ಕಳಿಗೆ ಊಟಕ್ಕೆ ಮಾಡಿಡೋರಿಲ್ಲ. ಆದರೂ ನಾವು ಈ ಹೋರಾಟನ ಗೆದ್ದೇ ಗೆಲ್ಲಬೇಕು. ಮನವಿ ಕೊಟ್ಟಿದ್ದೀವಿ ಪ್ರಿಯಾಂಕಾ ಖರ್ಗೆ ಅವ್ರಿಗೆ, ಸುಮಾರು ಸರಿ ಚರ್ಚೆ ಮಾಡಿದ್ದೀವಿ. ಪ್ರಿಯಾಂಕಾ ಖರ್ಗೆ ಅವ್ರ ಹತ್ರನೂ ಚರ್ಚೆ ಮಾಡಿದ್ದೀವಿ. ತಿರ್ಗಾ ಎಲ್ಲ ಜಿಲ್ಲಾ ಪಂಚಾಯತಿಗಳ ಮುಂದೆನೂ ಎಲ್ಲ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೂ ಕರ್ನಾಟಕದಾದ್ಯಂತ ಹೋರಾಟ ಮಾಡಿ ಮನವಿಗಳು ಕೊಟ್ಟಿದ್ದೀವಿ. ಮಾತುಕತೆ ಕರೀತಾರೆ, ಸಮಾಧಾನ ಮಾಡಿ ಕಳಿಸ್ತಾರೆ, ಮಾತುಕತೆ ಕರೀತಾರೆ, ಸಮಾಧಾನ ಮಾಡಿ ಕಳಿಸ್ತಾರೆ. ಪ್ರತಿ ಸರಿನೂ ಇದೆ. ಈಗ 3 ವರ್ಷದಿಂದ ಇದೇ ಆಗ್ತದೆ ಸರ್. ನಾವು ಜೀವನ ಮಾಡೋದು ಹೆಂಗೆ? ನಮ್ಮ ಜೀವನಕ್ಕೆ ಗ್ಯಾರಂಟಿ ಇಲ್ಲ. ನಮಗೆ ಏನಾಗುತ್ತೋ ಗೊತ್ತಿಲ್ಲ. ಈಗ ಬಂದರೆ ಮನೆಗೆ ಹೋಗ್ತೀವಿ ಅಂತಲೂ ಗೊತ್ತಿಲ್ಲ ನಮಗೆ. ಆಟೋದಲ್ಲಿ PDOಗಳು ಫೋನ್ ತೆಗಿಯಲ್ಲ ಸರ್. ಒಂದು ಡೀಸೆಲ್ ಖಾಲಿ ಆಯ್ತಾ ಅಲ್ಲೇ ನಿಲ್ಸ್ಕೊಂಡು ಕಾಯ್ಬೇಕು ನಾವು. ಹೌದಲ್ವಾ? ನಮ್ದು ಎಷ್ಟು ಕಷ್ಟ ಇದೆ. ಇದನ್ನ ಯಾಕೆ ಅರ್ಥ ಮಾಡ್ಕೊತ ಇಲ್ಲ ಸರ್ಕಾರ ಯಾಕೆ ಅರ್ಥ ಮಾಡ್ಕೊತ ಇಲ್ಲ ಇದನ್ನ? ಕನಿಷ್ಠ ವೇತನ ನಮ್ಮ ಬೇಡಿಕೆಗಳಿದಾವೆ, ಸುಮಾರು ಬೇಡಿಕೆಗಳಿದಾವೆ. ಅದರಲ್ಲಿ ಸಿಂಗಲ್ ಚಾಲಕರನ್ನ ಗುರುತಿಸ್ಬಿಟ್ಟು 15,000 ವೇತನ ನೀಡಬೇಕು. ಮತ್ತು ಹೆಲ್ಪರ್ನ ತರಬೇತಿ ಪಡೆದಂಥ ಎಲ್ಲರಿಗೂ ಕೂಡ ಕೆಲಸ ಕೊಡಬೇಕು. ಪ್ರತಿ ತಿಂಗಳು 6ನೇ ತರಕ್ಕೊಳಗೆ ನಮಗೆ ಸಂಬಳ ಕೊಡಬೇಕು ಸರ್. ಆನ್ಲೈನ್ ಮೂಲಕನೇ ನಮಗೆ ಸಂಬಳ ಹಾಕಬೇಕು. PDOಗಳು ಕೊಡೋದಿಲ್ಲ, ಬೇಗ ಸಂಬಳ ಕೊಡೋದಿಲ್ಲ. ತುಂಬ ಕಷ್ಟ ಇದೆ ಸರ್. ನಮಗೆ ನ್ಯಾಯ ದೊರಕಿಸ್ಕೊಡ್ಬೇಕು ಅಂತ ತಮ್ಮಲ್ಲಿ ಕೇಳಿಸ್ತೀವಿ ಸರ್. ಓಬಳಾಪುರ ಪಂಚಾಯತಿ ನಮ್ಮದು ಸಂಬಳನೇ ಕೊಡಲ್ಲ ಸರ್. ವರ್ಷ ಆಯ್ತು ನಾವು ಕೆಲಸ ಮಾಡ್ತಾ ಇದ್ದೀವಿ, ವರ್ಷದ್ದು ಕೊಟ್ಟಿಲ್ಲ ಸರ್. ನಮಗೆ ಆಟೋ ರೆಡಿ ಮಾಡಿಸಿಲ್ಲ, ಆಟೋನೂ ರಿಪೇರಿ ಆಗೈತೆ. ಅವರು ವರ್ಷ ಆದರೂ ಕೂಡ ಅದನ್ನ ಆಟೋನೂ ಕೊಟ್ಟಿಲ್ಲ, ನಮ್ಗೆ ರಿಪೇರಿನೂ ಮಾಡಿಸ್ಕೊಡ್ತಾ ಇಲ್ಲ, ವರ್ಷದ್ದು ಪಗಾರ ಕೊಟ್ಟಿಲ್ಲ. ನಾವು ಕೇಳಿದರೆ ನಮ್ಗೆ ಹೋಗಿ ರೆಸ್ಪೆಕ್ಟ್ ಕೊಡಲ್ಲ. ಅವರು ನೆಂಬರ್ಗಳು ಅವರೆಲ್ಲ ಏನೂ ಇದು ಮಾಡಲ್ಲ. ನಮಗೆ ಕಸದವ್ರಂತ ಕಸಕ್ಕಿಂತ ಅತ್ತಿತ್ತಾಗಿ ಕೀಳಾಗಿ ನೋಡ್ತಾರೆ. ನಮ್ಮನ್ನೇನು ಕಿವಕ್ಕೆ ಹಾಕ್ಕೊಂಡು ಇದು ಮಾಡ್ತಾ ಇಲ್ಲ. ನಾವು ನಮಗೂ ಮಕ್ಕಳು ಬಿಟ್ಟು ನಾವು ಇಷ್ಟು ದೂರ ಬಂದಿದ್ದೀವಿ, ಆದರೂ ನಮಗೆ ಮಕ್ಕಳು ಸಂಪಾದನೆ ಮಾಡಿ ನಾವು ಮಕ್ಕಳು ಸಾಕೋಕ್ಕೂ ಆಗ್ತಾ ಇಲ್ಲ, ಕೆಲಸ ಬಿಡೋಕ್ಕೂ ಆಗ್ತಾ ಇಲ್ಲ. ಹಿಂಗಾಗಿದೆ ನಮ್ಮ ಪರಿಸ್ಥಿತಿ. ಏನು ಯಾರು ಅರ್ಥ ಮಾಡ್ಕೊಳಲ್ಲ ಸರ್. ಇಷ್ಟು ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಕಿಲೋಮೀಟ್ರ್ ನಡೆದು ಹೋಗ್ಬೇಕು ನಾವು. ಆದರೂ ನಾವು ಅಲ್ಲಿ ಹೋಗಿ ಕೆಲಸ ಮಾಡಿ ಬರ್ತೀವಿ ಸರ್. ತಿಂಗಳ ಗಂಟ ಕೆಲಸ ಮಾಡಿದ್ರು ನೀವು ಯಾರು ಅಂತ ಕೇಳ್ತಾರೆ ಸರ್. ಎಲ್ಲ ಕೆಲಸ ಹೇಳ್ತಾರೆ ಸರ್, ಫೋನೆಲ್ಲ ಮಾಡ್ತಾರೆ, ಕೆಲಸ ಎಲ್ಲ ಹೇಳ್ತಾರೆ. ಕರೆಕ್ಟಾಗಿ ಸಂಬಳ ಕೊಡಲ್ಲ. ನೀವು ಯಾರು ಅಂತ ಕೇಳ್ತಾರೆ ಸರ್. ನಾವು ಎಷ್ಟು ತರಬೇತಿ ಕೊಟ್ಟಾರಂದ್ರೆ ಅಷ್ಟಕ್ಕೂ ಹೋಗಿದ್ದೀವಿ ಸರ್. ಆದರೂ ನೀವು ಯಾರು ಅಂತ ಕೇಳ್ತಾರೆ ಸರ್. ಒಕ್ಕೂಟದವ್ರಿಗೆ ಹೋಗಿ ಕೇಳಿದ್ರೆ ಅವರು ಅಲ್ಲೇ ಕೇಳ್ಬೇಕಮ್ಮ, ನೀವು ಪಂಚಾಯತಿಯಲ್ಲೇ ಕೇಳ್ಬೇಕಂತ ಹೇಳ್ತಾರೆ ಸರ್. ಕೊಡೋದು ಸ್ಟಾರ್ಟಿಂಗ್ 6,000 ಕೊಟ್ಟಿದ್ರು, ಆಮೇಲೆ ಬರ್ತಾ 5,000 ಕೊಟ್ಟರು ಸರ್. ಈಗ ಅದನ್ನು ಕರೆಕ್ಟಾಗಿ ಹಾಕಿಲ್ಲ ಸರ್. 1 ವರ್ಷ ಆಯಿತು ಸರ್. ನಮಗೆ ತುಂಬ ಕಷ್ಟ ಆಗಿದೆ ಸರ್. ನನಗೆ ಆಪ್ರೇಷನ್ ಆಗಿದೆ ಸರ್. ಆದ್ರೂ ಇಲ್ಲಿಗೆ ಬಂದಿದ್ದೀನಿ ಸರ್. ಮಕ್ಕಳು ಬಿಟ್ಟು, ಗಂಡನ ಬಿಟ್ಟು, ಎಲ್ಲರನ್ನ ಬಿಟ್ಟು ಬಂದೀವಿ ಸರ್. ಇದಕ್ಕೊಂದು ನೆಲೆ ಬೇಕು ಸರ್ ನಮ್ಗೆ. ಇಷ್ಟು ಹೇಳಕ್ಕೆ ನಾವು ಟ್ರೈನಿಂಗು ಮುಗಿಸಿ ಬಂದಿದ್ದೀರಿ. ಹೆಲ್ಪರು ಅಷ್ಟೇ, ಡ್ರೈವರು ಅಷ್ಟೇ. ಅಲ್ಲಿ ಒಂದು ಸರ್ಟಿಫಿಕೇಟ್ ಕೊಟ್ಟಿಲ್ಲ, ಒಂದು ಬಾಂಡ್ ಕೊಟ್ಟಿಲ್ಲ, ಏನನ್ನೋದು ಪ್ರೂಫ್ ಕೊಟ್ಟಿಲ್ಲ. ಪಂಚಾಯತಿಯಲ್ಲಿ ಕೇಳಿದರೆ ನಿಮ್ಮ ಹತ್ರ ಏನು ಪ್ರೂಫ್ ಐತೆ ಅಂತ ಕೇಳ್ತಾರೆ. ನಾವು ಬೇರೆ ಕಡೆ ಎಲ್ಲನೂ ಹೋದ್ರೆ ಕೂಡ ಪ್ರೂಫ್ ಕೇಳ್ತಾರೆ. ಅವರು ಟ್ರೈನಿಂಗ್ ಮುಗಿಸಿ ನಮಗೇನು ಪ್ರೂಫ್ ಕೊಟ್ಟಿಲ್ಲ. ಕೆಲವು ಪಂಚಾಯತಿಯಲ್ಲಿ ಪೇಮೆಂಟ್ ಕೊಟ್ಟಿಲ್ಲ, ಕೆಲವು ಪಂಚಾಯತಿಯಲ್ಲಿ ಟ್ರೈನಿಂಗ್ ಮುಗಿಸಿ ಬಂದ್ರೂ ಗಾಡಿ ಕೊಟ್ಟಿಲ್ಲ, ಹೆಲ್ಪರ್ನ ತಗೊಂಡಿಲ್ಲ, ಡ್ರೈವರ್ನ ತಗೊಂಡಿಲ್ಲ. ತುಂಬ ಸಮಸ್ಯೆಗಳಾಗೈತೆ. ನಮಗೆ ಯಾವ ಕಡೆ ಆದರೂ ಸರಿ ನಮಗೆ ನ್ಯಾಯ ಕೊಡಿಸ್ಬೇಕು. ಪಂಚಾಯತಿ ನೌಕರ ಅಂತ ನಮ್ಮನ್ನು ಗುರುತಿಸ್ಬೇಕು. ನಾವು ಇವಾಗ ಯಾವ ಕಡೆ ಹೋದ್ರೂ ಏನು ಗುರುತು ನಮ್ಮ ಹತ್ರ ಇಲ್ಲ. ಪ್ರೂಫ್ ಅನ್ನೋದು ನಮ್ಮ ಹತ್ರ ಡ್ರೈವರ್ಗಾಗಲಿ ಹೆಲ್ಪರ್ಗಾಗಲಿ ಯಾವ ಜಿಲ್ಲೆಯಲ್ಲೂ ಇಲ್ಲ, ಯಾವ ತಾಲೂಕಲ್ಲೂ ಇಲ್ಲ, ಯಾವ ಪಂಚಾಯತಿಯಲ್ಲಿಯೂ ನಮಗೇನು ಪ್ರೂಫ್ ಕೊಟ್ಟಿಲ್ಲ. ಟ್ರೈನಿಂಗಲ್ಲಿ ನಮ್ಗೆ ಪ್ರೂಫ್ ಕೊಟ್ಟಿಲ್ಲ. ಆ ಪ್ರೂಫ್ಗಳೆಲ್ಲ ನಮ್ಗೆ ಬೇಕು. ನಾವು ಏನು ಅನ್ನೋದು ಗುರುತಿಸೋಕ್ಕೆ ಒಂದು ಚೀಟಿ ನಮಗೆ ಕೊಡಲೇಬೇಕು. ಪಂಚಾಯತಿ ನೌಕರರಂತ ನಮ್ಮನ್ನು ಗುರುತಿಸಲೇಬೇಕು. ಇದನ್ನೇ ನಿಮ್ಮಲ್ಲಿ ಕೇಳ್ಕೊಳ್ಳೋದು. ಎಲ್ಲ ರಾಜವ್ಯಕ್ತಿಗಳಿಗೂ ಧನ್ಯವಾದಗಳು. 5 ವರ್ಷ ಆತ್ರಿ ನಮಗೆ, 5 ವರ್ಷ ಆತ್ರಿ ನಮಗೆ ಟೆಂಡರ್ ಕೊಟ್ಟೆ. ಟ್ರೈನಿಂಗ್ ಆತು, ಎಲ್ಲ ಆತು. ಗಾಡಿ ಕೊಟ್ಟಿದ್ದಾರೆ, ದಗದ ಕೊಟ್ಟಿದ್ದಾರೆ. ಖರೆ ನಮಗೆ ಸಂಬಳ ಇನ್ನು ಪಗಾರ ಕೊಡೋದಿಲ್ಲ ರೀ. ಪಗಾರ ಕೊಟ್ರೆ ಯಾರು ನಾವು ಕೊಡೋದಿಲ್ಲ ರೀ. ನೀವು ಎಲ್ಲಿಂದ ಬರ್ತೀವಿ ಅವ್ರ ಕಡೆ ತಗೋ ಹೋಗ್ರಿ, ಇಲ್ಲರಿ ಕಲೆಕ್ಷನ್ ಮಾಡಿರಿ ಅಂತಾರೆ. ಖರೆ ನಮಗೆ ಕಲೆಕ್ಷನ್ ಮಾಡಕ್ಕೆ ಹೋಗಿದ್ರೆ ನಮಗೆ ಕೊಡೋದಿಲ್ಲ ರೀ, ಬೈತಾರೆ ಅವರು. ನಮಗೆ ಕೊಡೋದಿಲ್ಲ ರೀ. ಪಾನಿ ಪಟ್ಟಿ ಘರ ಪಟ್ಟಿ ತುಂಬೋದೇ ನಿಮ್ಮ ಕಲೆಕ್ಷನ್ ಕೊಡೋದಂತ ನಮಗೆ ಬೈತಾರೆ. ಅದಕ್ಕೆ ನಮಗೆ ಯಾರೂ ವಿಚಾರ ಮಾಡೋದಿಲ್ಲ ರೀ. ನಿಮ್ಗೆ ಕಾಲು ಮುಳ್ತೀನಿ ರೀ, ನಮಗೆ ಒಟ್ಟು ಪೇಮೆಂಟ್ ಮತ್ತು ಇದು ಮಾಡೋದು ಅಷ್ಟು ಮಾಡಿರಿ. ನಮಸ್ಕಾರ ಸರ. ನಾವು ಇಲ್ಲಿಗೆ ಬಂದು 3 ದಿವಸದ ಹೊತ್ತಾತು. ಇಲ್ಲಿ ಯಾರಿಗೂ ನಮಗೇನು ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಸರ.
ಪ್ರತಿಯೊಂದು ತಾಲೂಕಿಗೂ, ಪ್ರತಿಯೊಂದು ಹಳ್ಳಿಗೂ, ಪ್ರತಿಯೊಂದು ಗ್ರಾಮಕ್ಕೆ ನಾವು ಸ್ವಚ್ಛತಾಗಾರಾಗಿ ಬರ್ತೇವೆ ಅಂತ ಹೆಣ್ಮಕ್ಳು ಹೇಳಿದ್ದಿಲ್ಲ. ಎಲ್ಲರೂ ಹಳ್ಳಿಯಲ್ಲಿ ದುಡ್ಕೊಂಡು ತಿನ್ನೋ ಜನ. ಒಂದೇ ಸರ ಪ್ರತಿಯೊಂದು ಮನೆಗೆ ಬಂದು ನೀನು ಡ್ರೈವಿಂಗ್ ಆಗಿ ಹೋಗು ಕೆಲಸಕ್ಕೆ ಅಂತ ಹೇಳಿದರು. ಅದೇ ಪ್ರಕಾರನೇ ಒಂದೊಂದು ತಿಂಗಳ ನಾವು ಮಕ್ಕಳು ಮರಿ ಬಿಟ್ಟು ಬೇರೆದವ್ರ ಕಡೆ ಸಾಲವಾಗಿ, ಆಮೇಲೆ ಅಲ್ಲಿ ಹೋದ್ಮೇಲೆ ನಮಗೆ ಬಟ್ಟೆ ಬೇಕಲ್ಲ ಅಂದ ಯಾರ್ಯಾರ್ದೋ ಕಡೆ ಕೈ ಕಾಲು ಬಿದ್ದು ನಾವು ಹಣ ಇಸ್ಕೊಂಡು ಟ್ರೈನಿಂಗ್ ತೊಗೊಂಬಂದು ಗೌರ್ಮೆಂಟ್ನವರು ಲೈಸೆನ್ಸು ಕೊಟ್ಟಿದ್ದಾರೆ, ನಮಗೆ ಕೊಟ್ಟಿಲ್ಲ ಅಂತ ಹೇಳ್ತಾ ಇಲ್ಲ. ಫ್ರೀ ಟ್ರೈನಿಂಗು ಕೊಟ್ಟಿದ್ದಾರೆ, ಕೊಟ್ಟಿಲ್ಲ ಅಂತ ಹೇಳ್ತಾ ಇಲ್ಲ, ಕೊಟ್ಟಿದ್ದಾರೆ. ಆದರೆ ಕೆಲಸದ ಜವಾಬ್ದಾರಿ ಯಾರು ನೋಡ್ತಾ ಇದ್ದಾರೆ? ನಮಗೆ ಕೆಲಸ ಕೊಟ್ಟಿದ್ದಾರಾ ಕೊಟ್ಟಿಲ್ವಾ ಅಂತ ಯಾರು ಕೇಳ್ತಾ ಇದ್ದಾರೆ? ನಿಮ್ಮ ಪೇಮೆಂಟ್ ಸರಿಯಾದ ಟೈಮ್ಗೆ ಮುಟ್ತಾ ಇದೆಯಾ ಮುಟ್ಟಿಲ್ಲ ಅಂತ ಯಾರು ಕೇಳ್ತಾ ಇಲ್ಲ. ನೀವೇನು ಮಾಡ್ತಾ ಇದ್ದೀರಮ್ಮ ಅಂತ ಯಾರು ಕೇಳ್ತಾ ಇಲ್ಲ. ಕೆಲ್ಸಕ್ಕೆ ಹೋಗ್ಬೇಕು, ನಾವೇ ಕೆಲಸ ಮಾಡಬೇಕು, ನಾವೇ ಮನೆಗೆ ಬರಬೇಕು. ಸರಿಯಾಗಿ ಡೀಸೆಲ್ ಕಾಸು ಕೊಡಿ ಅಂತಂದರೆ ನಾಳೆ ಅಮ್ಮ ಅಂತ ಹೇಳ್ತಾರೆ. ಒಂದೇ ಪಾಯಿಂಟು. ಆಮೇಲೆ ಊರಲ್ಲಿ ನೀವು ಕೆಲಸಗಾರಾಗಿ ಸೇರಿದ್ದೀರಾ, ಕೆಲಸ ಏನು ಮಾಡ್ತೀರಾ ಅಂತ ಕೇಳ್ತಾರೆ. ಪೇಮೆಂಟ್ ಕೇಳಲಿಕ್ಕೆ ಹೋದರೆ ಪಂಚಾಯತಿಯವ್ರು ನಾವು ಜವಾಬ್ದಾರಿ ಅಲ್ಲ ಅಂತಾರೆ. ಒಕ್ಕೂಟದವರು ಜವಾಬ್ದಾರಿ ಹೊತ್ಕೋತಾ ಇಲ್ಲ. ಒಕ್ಕೂಟದವ್ರಿಗೆ ಇವ್ರು ಪೇಮೆಂಟ್ ಮಾಡಿದರೆ 3 ತಿಂಗಳ 4 ತಿಂಗಳ ಹೆಬ್ಬಟ್ಟು. ಆಮೇಲೆ PDO ಅವ್ರು ಚೇಂಜ್ ಆಗ್ತಾ ಇರ್ತಾರೆ. ಸರ ನೀವು ಪೇಮೆಂಟ್ ಮಾಡಿ ಹೋಗ್ರಿ ಅಂತಂದು ಹೇಳಿದ್ರೆ ಆಯ್ತಮ್ಮ ನೆಕ್ಸ್ಟ್ PDO ಅವ್ರು ಬರ್ತಾರಲ್ಲ ಅವ್ರು ಮಾಡ್ತಾರೆ. ಸರ ಪೇಮೆಂಟ್ ಮಾಡಿರಿ ಅಂತ ರಿಕ್ವೆಸ್ಟ್ ಮಾಡ್ಕೊಂಡ್ರೆ ಅಮ್ಮ ನನ್ನ ತಮ್ಮನೇ ರೆಡಿ ಆಗಿಲ್ಲ. ನಾವೇನು ತಿನ್ನೋ ಸರ ಹೊಟ್ಟಿಗೆ 10 ತಿಂಗಳ ಗಂಟ್ಲೆ ದುಡಿದು ಏನು ತಿನ್ನೋನ್ರಿ ಸರ? ನಾವು ಕೂಲಿ ಮಾಡ್ಕೊಂಡು ತಿನ್ನೋ ಅಂತಿದ್ರವಲ್ರಿ, ನಮಗೆ ಜಾರಿ ತಂಬ ಅಂತ ಹೇಳಿದ್ವಾ ನಾವಿದ್ದೆ? ನಾವು ಡ್ರೈವಿಂಗ್ ಜಾರಿ ತಂಬರಿ ಅಂತ ಹೇಳಿದ್ವಾ? ನಾವು ಕೆಲ್ಸಕ್ಕೆ ಬರ್ತೇವೆ ಅಂತ ಏನಾರು ಬಂದು ಹೇಳಿದ್ವಾ? ನಾವು ಸ್ಟ್ರೈಕ್ ಮಾಡಿದ್ವಾ? ಯಾರು ಕರೆದ್ರು ನಮ್ಮನೆ? ಇದೇ ಗೌರ್ಮೆಂಟ್ ಅಲ್ವಾ ಕರೆದಿದ್ದು? ಈಗ ಅದೇ ಗೌರ್ಮೆಂಟ್ ಎಲ್ಲಿ ಹೋಗಿದೆ? ಯಾರಿಗೋಸ್ಕರ ಹೇಳ್ತಾ ಇರೋದು? ನಾವು ಗೌರ್ಮೆಂಟಿಗೋಸ್ಕರನೇ ಹೇಳ್ತಾ ಇರೋದು. ನಮ್ಮನ್ನ ಹೆಂಗೆ ಟ್ರೈನಿಂಗ್ ತೊಗೊಂಡಿರಿ, ನಮ್ಗೆ ಹೆಂಗೆ ಲೈಸೆನ್ಸ್ ಕೊಟ್ಟಿರಿ? ಪ್ರತಿಯೊಂದು ಮಹಿಳೆಗೆ ನೀವು ಕೆಲಸ ಕಡ್ಡಾಯವಾಗಿ ಕೊಡಲೇಬೇಕು. ಪ್ರತಿಯೊಂದು ಮಹಿಳೆಗೂ ತಿಂಗಳ ಪೇಮೆಂಟ್ ಮುಟ್ಲೇಬೇಕು. ಸರಿ, ನಾನು ರಿಕ್ವೆಸ್ಟ್ ಮಾಡ್ಕೋತಾ ಇರೋದು, ಎಲ್ಲರಿಗೂ ಹೇಳ್ತಾ ಇರೋದು ಇದೆ ಒಂದೇ. ನೀವು ಯಾರ್ಯಾರು ಚಾನಲ್ ನೋಡ್ತಾ ಇದ್ದೀರಾ, ಮೇಲಾಧಿಕಾರಿಗಳು, ಎಲ್ಲ ಮೇಲಾಧಿಕಾರಿಗಳು ನಮ್ಮ ಕಷ್ಟನ ಹೆಣ್ಮಕ್ಳು ಲೇಡೀಸ್ ಇಲ್ಲಿ 3 ದಿನದ ಗಂಟ್ಲೆ ನಾವು ನೈಟ್ ಎಲ್ಲ ಕಳೆದಿದ್ದೇವೆ ಸರ್. ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ನಾವು ಬಾಯ್ಸ್ ಅಲ್ಲ, ಗಂಡ್ಮಕ್ಳಲ್ಲ, ಎಲ್ಲೇ ಕುಂತು ಎಲ್ಲೇ ಹೋದ್ವಿ ಅನ್ನಕ ನಮ್ಮ ಪ್ರಾಬ್ಲಮ್ ಇರ್ತದೆ. ತಿಂಗಳಿಗೊಮ್ಮೆ ರಜೆ ಕೊಡ್ತೇನಂತ ಘೋಷಣೆ ಮಾಡಿದ್ರಿ. ಆ ತಿಂಗಳ ದಿನ ಇಲ್ಲಿ ಬಂದ್ರೆ ನಾವು ಎಲ್ಲಿಗೆ ಹೋಗೋಣ? ಎಲ್ಲಿಗೆ ಹೋಗೋಣ? ನಾವು ಎಲ್ಲಂತೆ ವಾಶ್ ಮಾಡ್ಕೊಳ್ಳೋಣ? ಲೇಡೀಸ್ ನಾವು ಬಾಯ್ಸ್ ಅಲ್ಲ. ನಮ್ಮನ್ನು ಲೇಡೀಸ್ ಕರೆದಿದ್ದೇವೆ, ನೀವು ಟ್ರೈನಿಂಗ್ ಕೊಟ್ಟಿದ್ದೀರಾ, ಒಳ್ಳೆ ಉದ್ದೇಶ. ನಾವು ಹೆಣ್ಮಕ್ಳು ಮುಂದೆ ಬರಲಿ ಅಂತ ಕೊಟ್ಟಿರಲ್ಲ. ಅದನ್ನು ಪ್ರತಿಯೊಂದು ತಾಲೂಕು, ಜಿಲ್ಲೆ, ಹಳ್ಳಿಗೆ ಹೋಗಿ ಎಲ್ಲಿ ಕೆಲಸ ಚೆಲುವಿದೆ, ಎಲ್ಲಿ ಕೆಲಸ ಚೆಲುವಿಲ್ಲ, ಪ್ರತಿಯೊಂದು ಇನ್ಕ್ವೈರಿ ಮಾಡಲೇಬೇಕು. ನಮ್ಮ ಪ್ರತಿ ತಿಂಗಳ ಪೇಮೆಂಟ್ ಮುಟ್ಲೇಬೇಕು. ಒಬ್ರು ಗಂಡುಗಳು ಕುಡಿತಾ ಇರ್ತಾರೆ, ಒಬ್ರು ಗಂಡುಗಳು ಯಾಕೆ ಕೆಲ್ಸಕ್ಕೆ ಹೋಗಿದ್ದೆ, ಎಲ್ಲಿ ಹೋಗಿದ್ದೆ ನೀನು, ನಿನಗೆ ಯಾಕೆ ಪೇಮೆಂಟ್ ಕೊಡಲಿಲ್ಲ ಅಂತಾರೆ. ಅವ್ರು ಏನು ಹೇಳ್ಬೇಕು ಮನೆಯಲ್ಲಿ? ಇವಳೇನು ಹೇಳ್ಬೇಕು, ಇವಳೇನು ಹೇಳ್ಬೇಕು? ಪ್ರತಿಯೊಂದು ವಿಡಿಯೋ ಮಾಡ್ಕೊಳ್ಳಿ ನೀವು. ನಾವು ಸ್ವಚ್ಛಗಾರರು ಎಷ್ಟು ಜನ ಬಂದಿದ್ದಾವೆ ಅನ್ನೋದು ನೋಡಿ. ಸ್ವಚ್ಛ ವಾಹಿನಿಗಳು ಪ್ರತಿ ತಿಂಗಳು ಪ್ರತಿ ದಿನನೂ ಕೆಲಸ ಮಾಡ್ತಾ ಇದ್ದೇವೆ. ಪ್ರತಿಯೊಂದು ತಾಲೂಕಿಗೂ, ಪ್ರತಿಯೊಂದು ಹಳ್ಳಿಗೂ ನಮ್ಮ ಅಕ್ಕ ತಂಗಿಯರು ಒಂದೊಂದು ತಿಂಗಳ ಟ್ರೈನಿಂಗ್ ತೊಗೊಂಬಂದು ಮನೇಲಿ ಕುತ್ಕೊಂಡಿದ್ದಾರೆ. ದಯವಿಟ್ಟು ನಿಮ್ಮ ಕೈ ಮುಗಿದು ಹೇಳ್ತಾ ಇದ್ದೀನಿ, ಪ್ರತಿಯೊಂದು ನನ್ನ ಅಕ್ಕ ತಂಗಂದಿರಿಗೂ ಕೆಲಸ ಕೊಡಲೇಬೇಕು ಕಡ್ಡಾಯವಾಗಿ. ನೀವು ಜಾರಿ ತಂದಿದ್ದೀರಾ, ಇದನ್ನ ಸರಿಯಾಗಿ ನಡೆಸ್ಕೊಂಡು ಹೋಗಿ, ನಿಮ್ಗೆ ಒಳ್ಳೆ ಹೆಸರು ಬರ್ತದೆ. ಇಲ್ಲ ಅಂದ್ರೆ ಎಲ್ರಿಗೂ ಬೈತಾರೆ ಸರಿ. ಪಂಚಾಯತಿಯಲ್ಲಿನೂ ಸರಿಯಾಗಿ ನಮ್ಮ ಪೇಮೆಂಟ್ ಮಾಡ್ಲಿಕ್ಕೆ ಹೇಳಿ. ನಾವು ಕರೆಕ್ಟಾಗಿ ಕೆಲಸ ಮಾಡ್ಕೊಂಡು ಹೋಗ್ತೇವೆ ಸರ. ನಮ್ಮ ಕೆಲಸನೂ ನೋಡ್ರಿ. ನೀವು ಅಲ್ಲಿ ಮ್ಯಾರಿ ಮಾಡ್ಕೊಂಡು ಅಲ್ಲಿ ಅದನ್ನ ಮಾಡ್ಕೊರಿ, ಬೂಚ್ ಮಾಡ್ಕೊರಿ, ಪ್ಯಾಸ್ಲಿಕ್ ಮಾಡ್ಕೊರಿ ಅಂದ್ರೆ ನಾವ್ ಎಲ್ಲಿ ಹೋಗೋಣ ಸರ? ನಾವ್ ಹೇಳಿದ್ವಿ ನಾವು ಪ್ಯಾಸ್ಲಿಕ್ ಬೂಚ್ ಮಾಡ್ಕೊಂತೇವೆ ಅಂತಂದು ಅಡ್ಡಾಡಿ ಹೋಗ್ತೇವೆ ಅಂತಂದು ಹೇಳಿದ್ರು ಸರ. ದಯವಿಟ್ಟು ಹೇಳ್ಕೊತಾ ಇರೋದು ಎಲ್ಲರಿಗೂ, ಪ್ರತಿಯೊಂದಿಗೂ ಮಹಿಳೆಯರಿಗೂ ಸರಿಯಾಗಿ ಪೇಮೆಂಟ್ ಮುಟ್ಲೇಬೇಕು, ಸರಿಯಾಗಿ ಕೆಲಸ ಕೊಡ್ಲೇಬೇಕು. ನಮ್ಮ ಅಕ್ಕ ತಂಗಿಯರು ಎಲ್ಲರೂ ಮನೆಯಲ್ಲಿದ್ದಾರೆ, ಎಲ್ಲರಿಗೂ ಕೊಡ್ರಿ. ಈಗ ನಮ್ಮ ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯತಿ ನೌಕರರ ಸಂಘ ಸ್ಟೇಟ್ ಕಮಿಟಿಯಿಂದ ಕೊಟ್ಟಂಥ ಒಂದು ನಿರೂಪಣೆಯಂತೆ ನಾವು ಫ್ರೀಡಂ ಪಾರ್ಕ್ನಲ್ಲಿ ನಾವು ಅನಿರ್ದಿಷ್ಟ ಧರಣಿಗೆ ಬಂದಿದ್ವಿ ಸರ್. ಈ ಸಮಯದಲ್ಲಿ ನಮ್ಮ ಬಾಗಲಕೋಟೆ ಜಿಲ್ಲೆಯ ಒಬ್ಬ ಉಸ್ಮಾನ್ ಖಾನ್ ಅಂತ ಒಬ್ಬ ವಾಟರ್ಮನ್ ಆದಂಥ ಮುಲ್ಲಾ ಅಂತವರು ಅವರ ಈ ಸಂಘದಿಂದ ಮುಷ್ಕರಕ್ಕೆ ಬಂದಾಗ ಅನಿರ್ದಿಷ್ಟ ಮುಷ್ಕರದಲ್ಲಿ ಪಾಲ್ಗೊಂಡು
ಅವ್ರಿಗೆ ಸಾವು ನಡುವಿನ ಬದುವೆ ಹೋರಾಟ ಮಾಡಿ ಅವರು ತೀರೋಗಿದ್ದಾರೆ. ಅವ್ರ ಇನ್ನೂ ಒಬ್ಬರು ಭಾಳ ಐಸಿಯುನಲ್ಲಿರೋ ಸಹ ಭಾಳ ಚಿಂತಾಜನಕ ಹೋರಾಟದಲ್ಲಿ ಇದ್ದಾರೆ. ನೆನ್ನೆನೂ ಕೂಡ 4 ರಿಂದ 5 ಜನ ಮಹಿಳೆಯರು ಹಾಸ್ಪಿಟಲ್ ಇದ್ದಾರೆ ಸರ್. ಈ ಒಂದು ಸರ್ಕಾರ ನಮ್ಮನ್ನು ಗಂಭೀರವಾಗಿ ಪರಿಗಣಿಸಿ ನಮ್ಮನ್ನು ಸರ್ಕಾರಿ ನೌಕರು ಅಂತ ಘೋಷಣೆ ಮಾಡಿ ನಮಗೆ 36,000 ವೇತನವನ್ನು ಕೊಡುವಂಥದ್ದು, ಕನಿಷ್ಠ ನಮಗೆ 9,000 ಒಂದು ಪಿಂಚಣಿನ ಕೊಡುವಂಥದ್ದು, ನಮಗೆ ಸರಿಸಮಾನವಾದ ವೇತನವನ್ನು ನೀಡಬೇಕು ಅಂತ ನಾವು ನಿಮ್ಮಲ್ಲಿ ಮನವಿ ಮಾಡ್ಕೊಂಡು ಎಲ್ಲರಿಗೂ ಕೂಡ ಪಿಂಚಣಿ ಭತ್ಯೆಯನ್ನು ಸಾಧ್ಯವಾದಷ್ಟು ಬೇಗನೆ ಕೊಡಬೇಕು ಅಂತ ತಮ್ಮಲ್ಲಿ ಮನವಿ ಮಾಡ್ತೀನಿ ಸರ್. ಹಾಗೆ ನನ್ನ ಹೆಸರು ಚಂದ್ರೇಗೌಡ ಅಂತ, ನಾವು ಹಾಸನ ಜಿಲ್ಲೆ ತಾಲೂಕು ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ. ಕೊಡಲ್ಲ ನನಗೆ ಆಗಲ್ಲ, ಕೊಡೋಕ್ಕೆ ದುಡ್ಡು ಕೊಡೋಕೆ ಆಗಲ್ಲ ಅಂತಾರಲ್ಲ ಸರ್. ನಮ್ಮ ಸರ್ಕಾರ ಕೇವಲ ನನಗೆ 24 ಗಂಟೆ ನನಗೆ CM ಸ್ಥಾನ ಕೊಡ್ಲಿ ಸರ್. ನಮ್ಮ ರಾಜ್ಯಕ್ಕೆ, ನಮ್ಮ ಜನತೆಗೆ ನಾನು ಸಹ ಮನವಿ ಮಾಡ್ತೀನಿ, ನಮ್ಮನ್ನ ಸರ್ಕಾರಿ ನೌಕರು ಅಂತ ಘೋಷಣೆ ಮಾಡ್ತೀನಿ ಸರ್. ನಾನು ಮುಖ್ಯಮಂತ್ರಿ ಆದ 24 ಗಂಟೆ ಒಳಗೆ ನಮ್ಮ ನೌಕರು ಸರ್ಕಾರಿ ನೌಕರ ಘೋಷಣೆ ಮಾಡ್ತೀನಿ ಸರ್. ಇದು ಶಪಥ. ನಿಮ್ಗೆ ಯಾಕಾಗಲ್ಲ ಸರ್? ಆದಾಯ ಎಲ್ಲಿ ಹೋಗ್ತಾ ಇದೆ ಸರ್? ಯಾವ ಕಡೆ ಕೊಡ್ತಾ ಇದ್ದೀರಾ? ನಮ್ಮ ರಾಜ್ಯದ ಬಜೆಟ್ 5 ಲಕ್ಷ ಕೋಟಿ, ನೀವು ಕೊಡ್ತಾ ಇರೋದು 56 ಲಕ್ಷ ಕೋಟಿ ಗ್ಯಾರಂಟಿ ಕೊಡ್ತಾ ಇದ್ದೀರಾ. ಉಳಿದು ಏನಾಯ್ತು ಸರ್? ನಿಮ್ಮ ಜೇಬಿಗೆ ಹೋಗ್ತಾ ಇದೆಯಾ? ಯಾಕೆ ಕೊಡಬಾರ್ದು ನಮ್ಮ ನೌಕರಿಗೆ ಸರ್? ಇದಲ್ವಾ ಸರ್? ನೀವು ದುಡಿಯೋ ಜನ ಇದ್ರೆ ನಾವೇ ಸರ್. ನಾವಿಲ್ಲ ಅಂದ್ರೆ ನೀವು ಏನು ಮಾಡೋಕ್ಕಾಗಲ್ಲ ಸರ್. ದಯಮಾಡಿ ನಮ್ಮನ್ನ ನಾವು ಗೌರವಯುತವಾಗಿ ಕಾಣೋದನ್ನು ನೋಡಿ ನಮ್ಮನ್ನು ಸರ್ಕಾರಿ ನೌಕರು ಅಂತ ಘೋಷಣೆ ಮಾಡೋಕ್ಕೆ ತಮ್ಮಲ್ಲಿ ನಮ್ಮ ರಾಜ್ಯದ ಜನತೆ ಪರವಾಗಿ, ನಮ್ಮ ನೌಕರರ ಪರವಾಗಿ, ಕಾರ್ಮಿಕರ ಪರವಾಗಿ ನಾನು ಕೇಳ್ತಾ ಇದ್ದೀನಿ ಸರ್. ಥ್ಯಾಂಕ್ ಯು. ಆಯ್ತು. ಸರ್ಕಾರದ ಜೊತೆಗೆ ನಾವು ಗದಗ ಜಿಲ್ಲೆದಾಗ ಬಂದ್ರಿ. ನಾವು ಗದಗ ಜಿಲ್ಲೆದ ಜಕ್ಲೆ ರೀ. ನಾವು 1 ವರ್ಷ ದುಡಿಯಾಕತ್ರಿ, 1 ರೂಪಾಯಿ ಕೊಟ್ಟಿಲ್ರಿ. ನಾವು ಹೊಟ್ಟೆ ತಂದಿ ಪಟ್ಟಿ ಹಾಕೊಳ್ಳೋಣ ಅಲ್ಲ? ನಮ್ನ ಯಾಕೆ ಗುರ್ತಿಸ್ಬೇಕು ಇವರು? ನೀವು ಹೋಗಮ್ಮ ಅಂತ ಯಾಕೆ ಗುರ್ತಿಸ್ಬೇಕು? ನಾವು ದುಡ್ಕೊಂಡ್ ತಿಂತಿದ್ವಲ್ಲ, ನಾವು ಇವ್ರ ಮ್ಯಾಗ ನಂಬ್ಕೊಂಡ್ ಬಂದೀವಿ. ಈಗ ನಮ್ಮ ನಿಸರ್ ನಡನಿರಾಗ ಹೆಂಗ್ ಮಾಡೋಕ್ರಿ? ಈಗ ನಮ್ಗೆ 2 ಮಕ್ಳು ಅದಾವ್ರಿ. ನಮ್ಮ ಮನ್ಯಾಗ ನಮ್ಮ ಗಂಡ ತೀರ್ಕೊಂಡಾರ. ನೀವು ಹೊಟ್ಟೆ ತಂದಿ ಪಟ್ಟಿ ಹಾಕೊಳ್ಳೋಣ? 1 ವರ್ಷದ ನಿಕ್ಕೆ ದುಡಿಯಾಕತ್ತು. ಮತ್ತೆ ಇದಕ್ಕೆ ದಾರಿ ಏನು ಕೊಡ್ತಾರ ಹೇಳ್ಬೇಕ್ರಿ ನಮ್ಗೆ. ಆರಾಮದಿಂದ ಬಂದೇವ್ರಿ ಸರ್. ನಾವು 5 ವರ್ಷ ಆಯ್ತು ಟ್ರೈನಿಂಗ್ ತೊಗೊಂಡ್ರಿ ಸರ್. 5 ವರ್ಷ ಆದ್ರೂ ನಾವು ಪೇಮೆಂಟ್ ಅಷ್ಟೇ ಕಡಿಮೆನೇ ಐತಿ ಸರ್. ಎಷ್ಟು ತಿಂಗಳಿಗೆ 2,000 ಆಯ್ತು, 3,000 ಆಯ್ತು, ಹಿಂಗೆ ಕೊಡ್ತಾರೆ. ಹಾಜರಿ ಹೆಂಗೆ ಕೊಡ್ತಾರೆ ಅಂದರೆ ವಾರಕ್ಕೆ 2 ದಿನ ಆಯ್ತು, 3 ದಿನ ಕರ್ಕೊಂಡು ಹೋಗ್ತಾರೆ. ಬಟ್ ಪಿಕ್ಸ್ ಅಂತೂ ಏನು ಮಾಡೇ ಇಲ್ರಿ, ಏನೂ ಇಲ್ರಿ. ನಮಗೆ ಕೊಡೋದ್ರ ತಿಂಗಳಿಗಂತರ ಅಷ್ಟೇ ಕೊಡಬೇಕಲ್ಲ, ಕೊಡಂಗಿಲ್ಲ. ಅದು 4 ತಿಂಗಳಿಗೆ 5 ತಿಂಗಳಿಗೊಮ್ಮೆ ಕೊಡ್ತಾರೆ. ಅದು ನಮ್ಮನ್ನು ನಾಯಿ ಥರ ದುಡ್ಸ್ಕೊತಾರೆ ಹೊರತು ನಮಗೆ ಸರಿಯಾದ ಪೇಮೆಂಟು ನಮಗೆ ಕೊಡತ್ತಿಲ್ರಿ. ಇಷ್ಟಕ್ಕೂ ನಾವು ಕೇಳಿದ್ದೇನೋ ಜರ 2,000 ಆಯ್ತು, 3,000 ಪೇಮೆಂಟ್ ಜಾಸ್ತಿ ಅಷ್ಟೇ ಮಾಡಂದ್ರೂ ಅವ್ರು ಮಾಡೋಕ್ಕೆ ತಯಾರಿಲ್ರಿ. ಇಷ್ಟಕ್ಕೂ ನಮ್ದು ಹೆಂಗೆ ಬೇಕು ಹಂಗೆ ಕೆಲಸನ ಮಾಡಿಸ್ಕೊತಾರೋ ಏನೋ ಮಾಡ್ತಾರೋ. ಹಾಜರಿ ಹಂಗೆ ಅದಕ್ಕೆ ಎಕ್ಸ್ಟ್ರಾ ಕೆಲಸ ನಮಗೆ ಹೇಳ್ತಾರೆ. ಏನು ಅನೌನ್ಸ್ ಮಾಡೋದಾಗಲಿ, ಎಲ್ಲಾರ ಹೋಗೋದಾಗ್ತಿರಲಿ, ಕಸ ತೆಗಿಯೋರ್ತಾರೆ ಅವ್ರ ಜೊತೆ ಕಸನೂ ತೆಗಿಬೇಕು. ಕಸ ಎಲ್ಲಾರ ಸ್ಕೂಲಲ್ಲಿ ಏನಾರ ಇದ್ರೂ, ಅಲ್ಲಿ ಫಂಕ್ಷನ್ ಇದ್ರೂ ನಾವು ಹೋಗಬೇಕು, ಕೆಲಸನ ಮಾಡಬೇಕು. ಎಕ್ಸ್ಟ್ರಾ ಪೇಮೆಂಟ್ ಮಾತ್ರ ಕೊಡಂಗೂ ಇಲ್ಲ, ಏನೂ ಮಾಡತ್ತಿಲ್ರಿ. ಬಟ್ ನಾವೇನೋ ನಮಗೆ ಪಗಾರ ಜಾಸ್ತಿ ಮಾಡಬೇಕು ಇಷ್ಟೇ ಹೇಳ್ತಾನೆ. ನಾವು ಏನೂ ಇಲ್ರಿ, ಪಗಾರ ಮಾತ್ರ ಫಿಕ್ಸ್ ಮಾಡ್ಬೇಕು ನಮಗೆ. ಅಟ್ಲೀಸ್ಟ್ ನಮಗೆ 8,000 9,000 ಪೇಮೆಂಟ್ ಆದ್ರೂ ನಮಗೆ ಕೊಡಬೇಕು. ಇಷ್ಟು ನಾವು 5 ವರ್ಷ ನಾವು ಕೆಲಸ ಮಾಡಕತ್ರ ನಮಗೆ 2,000 ಆಯಿತು, ಬರೀ 3,000 ಕೊಡತ್ತಾರೆ ಸರ್. ಇಷ್ಟು ನಾವು ಪೇಮೆಂಟ್ ನಮ್ಗೆ ಬೇಕಾಗೇ ಇಲ್ಲ. ಈಗ ನಾವು ಕನಿಷ್ಠ ನಾವು ಸ್ಟಾರ್ಟಿಂಗ್ ರೀ, ನಾವು ಕೆಲಸ ಮಾಡ್ಬೇಕಂದ್ರೆ ನಮಗೆ 10,000 ಪೇಮೆಂಟ್ ಕೊಡ್ತೀವಿ ಅಂತ ನಮಗೆ ಕರ್ಕೊಂಡಿದ್ದಲ್ರಿ. ಈಗ ಅಷ್ಟನ್ನು ಕೊಡಂಗಿಲ್ಲ, ಏನು ಮಾಡಂಗಿಲ್ಲ. ನಾವು ಫಿಕ್ಸ್ ನಮಗೆ 15,000 ಪೇಮೆಂಟ್ ಆಗಲೇಬೇಕು ಅಂತ ನಾವು ಸ್ಟ್ರೈಕ್ ಮಾಡಕತ್ತೇವ್ರಿ. ಅದು ಆಗಲೇಬೇಕು. ಆಗೋವರೆಗೆ ನಾವು ಬಿಡೋದೇ ಇಲ್ರಿ.